ಕೆಲವೇ ಕ್ಷಣಗಳಲ್ಲಿ ಗಾಂಧಿನಗರದ ಅಣ್ಣಮ್ಮ ದೇಗುಲಕ್ಕೆ ಕರಗದ ಆಗಮನವಾಗಲಿದೆ. ನಂತರ ಕಿಲಾರಿ ರಸ್ತೆಯಲ್ಲಿರುವಂತಹ ಚಿಕ್ಕಧರ್ಮರಾಯಸ್ವಾಮಿ ದೇಗುಲ, ಅಲ್ಲಿಂದ ಯಲಹಂಕ ಗೇಟ್ ಬಳಿಯ ಆಂಜನೇಯ ಸ್ವಾಮಿಯ ದೇಗುಲದತ್ತ ಸಾಗುತ್ತೆ. ಅವೆನ್ಯೂ ರಸ್ತೆ ಮಾರ್ಗವಾಗಿ ತುಪ್ಪದಾಂಜನೇಯ ಸ್ವಾಮಿ ಗುಡಿ, ನಂತರ ರಂಗನಾಥ ಸ್ವಾಮಿ, ಚೌಡೇಶ್ವರಿ ಗುಡಿ, ಸಿಟಿ ರಸ್ತೆಯ ಮೂಲಕ ಕರಗ ಸಾಗಲಿದೆ. ಕುಂಬಾರಪೇಟೆ ಮುಖ್ಯ ರಸ್ತೆಯ ನಂತರ ಪ್ರವೇಶಿಸಲಿದೆ ಈ ಕರಗ ಉತ್ಸವ ಮೆರವಣಿಗೆ. ದಾರಿಯುದ್ದಕ್ಕೂ ಕೂಡ ಭಕ್ತಗಣ ಪುಷ್ಪಾರ್ಚನೆಯನ್ನ ಮಾಡಿ ದೇವಿಯ ಆರಾಧನೆಯನ್ನ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಒಂದೆಡೆ ದರ್ಗಾದಿಂದ ಹೊರಟಂತಹ ಕರಗದ ಮೆರವಣಿಗೆಯ ಚಿತ್ರಣ, ಮತ್ತೊಂದೆಡೆ ಅಣ್ಣಮ್ಮ ದೇಗುಲ, ಅಣ್ಣಮ್ಮ ದೇಗುಲದ ಬಳಿ ಕರಗ ಸಾಗಿದೆ. ಅಣ್ಣಮ್ಮ ದೇಗುಲದ ಬಳಿ ಸಾಗಿ ಬರ್ತಾ ಇರುವಂತಹ ಕರಗದ ಮೆರವಣಿಗೆಯನ್ನ ನೋಡ್ತಾ ಇದ್ದೀವಿ. ಕಿಕ್ಕಿರಿದು ತುಂಬಿರುವಂತಹ ಭಕ್ತಗಣ ಇದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಗಾಂಧಿನಗರದ ಅಣ್ಣಮ್ಮ ದೇಗುಲಕ್ಕೆ ಕರಗ ಬರಲಿದ್ದು ಅತ್ತ ಸಾಗಿ ಬರ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ. ನಂತರ ಕಿಲಾರಿ ರಸ್ತೆಯಲ್ಲಿರುವಂತಹ ಚಿಕ್ಕಧರ್ಮರಾಯ ಸ್ವಾಮಿ ದೇಗುಲವನ್ನ ತಲುಪುತ್ತೆ. ಈ ರೀತಿ ವಿವಿಧ ದೇಗುಲಗಳತ್ತ ಸಾಗಿ ಬರಲಿದೆ ಕರಗದ ಮೆರವಣಿಗೆ. 8 ಶತಮಾನಗಳ ಇತಿಹಾಸವಿರುವಂತಹ ಈ ಕರಗದಲ್ಲಿ ಭಕ್ತರಿಗೆ ದ್ರೌಪದಿ ದೇವಿ ದರ್ಶನವನ್ನು ನೀಡ್ತಾ ಇರುವಂಥದ್ದು. ಗಾಂಧಿನಗರದ ಅಣ್ಣಮ್ಮ ದೇಗುಲವನ್ನ ತಲುಪಿದೆ ಕರಗ. ಹದಿನೈದನೇ ಬಾರಿಗೆ ಅರ್ಚಕ ಜ್ಞಾನೇಂದ್ರ ಕರಗವನ್ನ ಹೊತ್ತು ಸಾಗಿ ಬರ್ತಾ ಇದ್ದಾರೆ. ಶನಿವಾರ ಮಧ್ಯರಾತ್ರಿ ಚೈತ್ರ ಪೌರ್ಣಿಮೆಯಂದು ಹೊರಟಂತಹ ಈ ಹೂವಿನ ಕರಗ ಸುಮಾರು 25ಕ್ಕೂ ಹೆಚ್ಚು ಪೇಟೆಗಳನ್ನು ಸುತ್ತುವ ಮೂಲಕ ವಿವಿಧ ದೇಗುಲಗಳನ್ನು ಸಾಗಿ ಮುಂದೆ ಬರ್ತಾ ಇರುವಂಥದ್ದು. ಅಣ್ಣಮ್ಮ ದೇಗುಲದ ಬಳಿ, ಗಾಂಧಿನಗರದ ಅಣ್ಣಮ್ಮ ದೇಗುಲದ ಬಳಿ ಕರಗ ಪ್ರವೇಶಿಸಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಕುಂಬಾರಪೇಟೆಯ ಮುಖ್ಯ ರಸ್ತೆಯನ್ನ ಪ್ರವೇಶಿಸದೆ ಗಾಂಧಿನಗರದ ಅಣ್ಣಮ್ಮ ದೇಗುಲಕ್ಕೆ ಕರಗ ಆಗಮನವಾಗಿದೆ. ರಾತ್ರಿಯಿಂದಲೂ ಕೂಡ ಕಾದು ಕುಳಿತಿದ್ದಂತಹ ಭಕ್ತಗಣ ಭಕ್ತಿಯಿಂದ ಸಂಭ್ರಮದಿಂದ ಬರಮಾಡಿಕೊಂಡಿರೋದನ್ನು ನೋಡ್ತಾ ಇದ್ದೀವಿ. 15ನೇ ಬಾರಿಗೆ ಅರ್ಚಕ ಜ್ಞಾನೇಂದ್ರ ಕರಗ ಹೊತ್ತು ಸಾಕ್ತಾ ಇರುವಂತಹ ದೃಶ್ಯ. ಪ್ರಸಿದ್ಧ ಜನಪದ ಆಚರಣೆ, ಅದ್ಧೂರಿ ಐತಿಹಾಸಿಕ ಕರಗ ಶಕ್ತ್ಯೋತ್ಸವದ ಮೆರವಣಿಗೆ ಸಾಗಿರೋದನ್ನು ನೋಡ್ತಾ ಇದ್ದೀವಿ. 8 ಶತಮಾನಗಳ ಇತಿಹಾಸ ಹೊಂದಿರುವಂತಹ ಮೆರವಣಿಗೆ. ಗಾಂಧಿನಗರದ ಅಣ್ಣಮ್ಮ ದೇಗುಲಕ್ಕೆ ಕರಗದ ಆಗಮನವಾಗಿದೆ. ಆದಿಶಕ್ತಿ ಶ್ರೀ ದ್ರೌಪದಿಯನ್ನ ವಹ್ನಿಕುಲ ಕ್ಷತ್ರಿಯ ಜನಾಂಗದವರು ಕುಲದೇವತೆಯಾಗಿ ಆರಾಧಿಸ್ತಾರೆ. ಅದರ ಮೆರವಣಿಗೆ ಸಾಗಿ ಹೋಗ್ತಾ ಇರುವಂತಹ ದೃಶ್ಯ. ಪುರಾಣದ ಕಥೆಗಳಿವೆ ಈ ಕರಗದ ಆಚರಣೆಗೆ. ಕುರುಕ್ಷೇತ್ರ ಸಮರ ಆದ್ಮೇಲೆ ಪಾಂಡವರು ಸ್ವರ್ಗಾರೋಹಣ ಮಾಡೋ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ಹೋಗ್ಬಿಡ್ತಾಳಂತೆ. ದ್ರೌಪದಿ ಮೂರ್ಛೆ ಬಿದ್ದಿದ್ದನ್ನ ಪಾಂಡವರು ತಿಳಿದೆ ಮುಂದಕ್ಕೆ ಸಾಗ್ಬಿಡ್ತಾರೆ.
ಆದ್ರೆ ಆಕೆಗೆ ಯಾವಾಗ ಎಚ್ಚರ ಆಗುತ್ತೋ, ಆಕೆ ಯಾವಾಗ ನೋಡ್ತಾಳೆ ಎದ್ದು, ಆಗ ತಿಮಿರಾಸುರ ಅನ್ನುವಂಥ ರಾಕ್ಷಸ ದೂರದಲ್ಲಿ ನಿಂತಿರ್ತಾನೆ. ಆಗ ದ್ರೌಪದಿ ಆದಿಶಕ್ತಿಯ ರೂಪವನ್ನು ತೋರಿ ತಿಮಿರಾಸುರನನ್ನ ಸದೆ ಬಡಿತಾಳೆ. ತನ್ನ ತಲೆಯಿಂದ ಯಜಮಾನನ್ನ, ಹಣೆಯಿಂದ ಗಣಾಚಾರ್ಯನ್ನ, ಕಿವಿಯಿಂದ ಗೌಡ್ರನ್ನ, ಬಾಯಿಂದ ಗಂಟೆ ಪೂಜಾರಿಗಳನ್ನ, ಹೆಗಲ್ನಿಂದ ವೀರಕುಮಾರನನ್ನ ದ್ರೌಪದಿ ದೇವಿ ಸೃಷ್ಟಿ ಮಾಡಿದ್ಲು ಅನ್ನುವಂತಹ ಕಥೆ ಇದೆ. ಹೀಗೆ ಹುಟ್ಟಿದ ಇವರೆಲ್ಲರೂ ಕೂಡ ಸೇರಿ ಆ ರಕ್ಕಸನ ಎದುರು ಹೋರಾಡಿ ಗೆಲ್ತಾರೆ. ಆದರೆ ಹೀಗೆ ಮಕ್ಕಳನ್ನ ಹುಟ್ಟಿಸಿದಂತಹ ದ್ರೌಪದಿ ಆದಿಶಕ್ತಿಯಾಗಿ ಮತ್ತೆ ಭೂಮಿಗೆ ಮರಳಿ ಬರದಂತೆ ಕೈಲಾಸಕ್ಕೆ ಹೋಗೋದನ್ನು ನೋಡಿ ಆ ಮಕ್ಕಳಿಗೆಲ್ಲ ದುಗುಡ ಆಗತ್ತೆ. ಬೇಡ್ಕೊಳ್ತಾರೆ ಅವರು ಕೃಷ್ಣನನ್ನ, ತಾಯಿಯನ್ನ ಹೋಗದಂತೆ ತಡಿ ಅಂತ, ನೀನಿಲ್ದೆ ನಮಗೆ ದಿಕ್ಕ್ಯಾರು ಹೋಗಬೇಡ ಅಂತ ಅಲವತ್ಕೊಳ್ತಾರೆ. ಆಗ ದ್ರೌಪದಿಗೆ ಮರುಕ ಆಗತ್ತೆ. ಪ್ರತಿ ವರ್ಷ 3 ದಿನ ಭೂಮಿಗೆ ಬಂದು ಮಕ್ಕಳೊಂದಿಗೆ ಇರ್ತೀನಿ ಅಂತ ಮಾತು ಕೊಡ್ತಾಳೆ ದ್ರೌಪದಿ. ಅದರಂತೆ ಪ್ರತಿ ವರ್ಷ ಈ ರೀತಿ ದ್ರೌಪದಿ ದೇವಿ ಬರ್ತಾಳೆ ಎನ್ನುವಂತಹ ಪುರಾಣ ಪ್ರಸಿದ್ಧ ಕಥೆ ಇರುವಂಥದ್ದು. ಅದೇ ಆಚರಣೆ ಇವತ್ತಿಗೂ ಕೂಡ ನಡೆದುಕೊಂಡು ಬಂದಿದೆ. ದ್ರೌಪದಿ ದೇವಿ ಭೂಮಿಗೆ ಬರುವಂತಹ ದಿನ ಈ ರೀತಿಯ ಕರಗ ನಡೆಯುತ್ತೆ ಅಂತ ಹೇಳಲಾಗುತ್ತೆ. ಮತ್ತೊಂದು ಕಥೆಯ ಪ್ರಕಾರ ದ್ವಾಪರ ಯುಗದಲ್ಲಿ ಸರ್ವಾಲಂಕಾರ ಭೂಷಿತೆಯಾದಂತಹ ದ್ರೌಪದಿ ಮಂಗಳ ಕಲಶ ಹಿಡಿದು ಸ್ವಯಂವರ ಮಂಟಪವನ್ನು ಪ್ರವೇಶಿಸಿದ್ಲು ಆ ದಿನ ಅಂತಲೂ ಕೂಡ ಕರೆಯಲಾಗುತ್ತೆ. ಗಾಂಧಿನಗರದ ಅಣ್ಣಮ್ಮ ದೇಗುಲಕ್ಕೆ ಕರಗ ಬರ್ತಾ ಇದ್ದಂತೆ ಪುಷ್ಪವೃಷ್ಟಿಯಾಗಿದೆ.